ಬಿಜೆಪಿ ನಾಯಕರಿಂದ ಸಂಚಾರ ನಿಯಮ ಉಲ್ಲಂಘನೆಯಾಗಿದೆ. ಕೊಪ್ಪಳದಲ್ಲಿ ಸೀಟ್ ಬೆಲ್ಟ್ ಧರಿಸದೆ ಕಾರಿನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಹಾಗೆ ಡಿಸಿಎಂ ಸವದಿ ಇಬ್ಬರು ಕೂಡ ಪ್ರಯಾಣವನ್ನ ನಡೆಸಿದ್ದಾರೆ. ಸಂಚಾರ ನಿಯಮವನ್ನ ಉಲ್ಲಂಘಿಸಿದ್ರು. ನಾಯಕರಿಗೆ ಮಾತ್ರ ದಂಡ ಇಲ್ಲ. ಸೀಟ್ ಬೆಲ್ಟ್ ಧರಿಸದೆ ಕಾರಿನಲ್ಲಿ ಬಂದರೂ ಕೂಡ ಅವರನ್ನ ಹೂಗುಚ್ಛವನ್ನ ಕೊಟ್ಟು ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ. ಡಿಸಿಎಂರನ್ನ ಸ್ವಾಗತಿಸಿದ್ದಾರೆ. ಎಸ್ಪಿ ಹಾಗೂ ಡಿಸಿ ಬಿಜೆಪಿ ನಾಯಕರು ಪಾಲಿಸಬೇಕಾಗಿಲ್ವಾ ಸಂಚಾರ ನಿಯಮವನ್ನ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಬಿಜೆಪಿ ನಾಯಕರಿಂದ ಸಂಚಾರ ನಿಯಮ ಇಲ್ಲಿ ಉಲ್ಲಂಘನೆಯಾಗಿದೆ. ಕೊಪ್ಪಳದಲ್ಲಿ ಸೀಟ್ ಬೆಲ್ಟ್ ಅನ್ನ ಧರಿಸದೆ ಕಾರಿನಲ್ಲಿ ಪ್ರಯಾಣವನ್ನ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಡಿಸಿಎಂ ಸವದಿ ಇಬ್ಬರು ಕೂಡ ಪ್ರಯಾಣವನ್ನ ಮಾಡಿದ್ದಾರೆ. ಸಂಚಾರ ನಿಯಮ ಉಲ್ಲಂಘಿಸಿದ್ರು ಕೂಡ ಈ ನಾಯಕರಿಗೆ ಮಾತ್ರ ದಂಡ ಇಲ್ಲ. ಸಾರ್ವಜನಿಕರ ಮೇಲೆ ದಂಡವನ್ನ ತೆತ್ತುವಂತಹ ನಮ್ಮ ಅಧಿಕಾರಿಗಳು ಈ ನಾಯಕರಿಗೆ ಮಾತ್ರ ದಂಡವನ್ನ ಹಾಕಿಲ್ಲ. ಹೀಗಿದ್ರೂ ಕೂಡ ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಎಸ್ಪಿ ಹಾಗೂ ಡಿಸಿ ಹೂಗುಚ್ಛವನ್ನ ಕೊಟ್ಟು ಸ್ವಾಗತ ಮಾಡಿಕೊಂಡಿದ್ದಾರೆ. ಸೀಟ್ ಬೆಲ್ಟ್ ಅನ್ನ ಧರಿಸದೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಚಾರವನ್ನ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತೀರಿ. ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಯಾರಾದರೂ ಆಗಲಿ ಕಾನೂನಿನ ಮೇಲೆ ಒಂದು ನಿಟ್ಟಿನಲ್ಲಿ ಪಾಲನೆಯನ್ನ ಮಾಡಲೇಬೇಕಾಗುತ್ತೆ. ಆದ್ರೆ ಇವರು ಮಾಡಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಸಾರ್ವಜನಿಕರಿಗೆ ಒಂದು ನ್ಯಾಯ, ಅಧಿಕಾರದಲ್ಲಿ ಇರೋರಿಗೆ ಒಂದು ನ್ಯಾಯವಾ? ಏನಿದು ಬಿಜೆಪಿಗರ ಕತೆ ಅಂತ? ಶಕುಂತಲಾ, ನಿಜಕ್ಕೂ ಕೂಡ ಈ ದೃಶ್ಯಗಳನ್ನು ನೋಡಿದ್ರೆ ಸಾರ್ವಜನಿಕರಿಗೆ ಒಂದು ನ್ಯಾಯ ಮತ್ತು ರಾಜಕಾರಣಿಗಳಿಗೆ ಮತ್ತೊಂದು ನ್ಯಾಯ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಹೊಸ ಟ್ರಾಫಿಕ್ ನಿಯಮದ ಪ್ರಕಾರ ಡ್ರೈವರ್ ಮತ್ತು ಡ್ರೈವರ್ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರು ಸೀಟ್ ಬೆಲ್ಟ್ ಅನ್ನ ಧರಿಸಬೇಕು. ಆದ್ರೆ ನಿನ್ನೆ ಕೊಪ್ಪಳದಲ್ಲಿ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರಾದಂತ ನಳಿನ್ ಕುಮಾರ್ ಕಟೀಲ್ ಹಾಗೂ ಡಿಸಿಎಂ ಲಕ್ಷ್ಮಣ್ ಸವದಿ ಇಬ್ರು ಕೂಡ ಸೀಟ್ ಬೆಲ್ಟ್ ಅನ್ನ ಧರಿಸಿರ್ಲಿಲ್ಲ. ಈ ನಿಯಮದ ಪ್ರಕಾರ ಸೀಟ್ ಬೆಲ್ಟ್ ಧರಿಸದೆ ಹೋದೆ 1,000 ರೂಪಾಯಿ ದಂಡ ಇದೆ. ಆದ್ರೆ ಈ ಇಬ್ಬರು ನಾಯಕರು ಕೂಡ ಈ ನಗರದಲ್ಲಿ ಸೀಟ್ ಬೆಲ್ಟ್ ಧರಿಸದೆ ಓಡಾಡಿದ್ರು ಕೂಡ ಅವರಿಗೆ ಯಾವುದೇ ಕೂಡ ಫೈನ್ ಹಾಕಿಲ್ಲ. ಅವ್ರ ಜೊತೆಗೆ ಪೊಲೀಸರು ಕೂಡ ಇದ್ರು. ಆ ನಿಯಮವನ್ನ ಪೊಲೀಸರು ಕೂಡ ನೋಡ್ಲಿಲ್ಲ. ಈಗ ಇಲ್ಲಿ ಜನಸಾಮಾನ್ಯರು ಕೇಳ್ತಿರೋದೇನಂದ್ರೆ ಜನರಿಗೆ ಒಂದು ನ್ಯಾಯ, ಜನರಿಗೆ ರಸ್ತೆಯಲ್ಲಿ ಅಡ್ಡಾಡೋರಿಗೆ 1,000 ರೂಪಾಯಿ ದಂಡ ಹಾಕ್ತೀರಿ, ಆದ್ರೆ ನಾಯಕರಿಗೆ ಯಾಕೆ ನೀವು ದಂಡ ಹಾಕಲ್ಲ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಶಕುಂತಲಾ, ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.